ಗುಡ್ ಮಾರ್ನಿಂಗ್ ಫ್ರೆಂಡ್. ಬೆಳಗ್ಗೆ ಬೇಗ ಎದ್ದೆ, ನಿದ್ದೆ ಬರಲಿಲ್ಲ ಅಂತ ಬೇಗ ಎದ್ದು ಗಾಡಿ ವಾಶ್ ಮಾಡ್ತಾಯಿದ್ದೆ. ಹಾಗೆ ಸ್ವಲ್ಪ ಗಲೀಜಾಗಿತ್ತು, ಎಲ್ಲ ಕೆಂಪು ಮಣ್ಣು ಜಾಸ್ತಿ, ಈ ಕಡೆ ಧೂಳ ಕುಂತ್ಕೊಂಡ್ಬಿಟ್ಟಿತ್ತು. ಹಂಗಾಗಿ ಎಲ್ಲ ವಾಶ್ ಮಾಡ್ತಾಯಿದ್ದೆ. ಪೂರ ಎಲ್ಲ ವಾಶ್ ಮಾಡಿಕೊಂಡು ಫ್ರಂಟ್ ಗಾಡಿ ಎಲ್ಲ ವಾಶ್ ಮಾಡಿ ಆಯಿಲ್ಗೆ ಚೆಕ್ ಮಾಡೋಣ ಅಂದ್ಬಿಟ್ಟು ಆಯಿಲ್ ಚೆಕ್ ಮಾಡ್ತಾಯಿದ್ದೆ. ಹಾಗೆ ಆಯಿಲ್ ಚೆಕ್ ಮಾಡಿದೆ, ಆಯಿಲೆಲ್ಲ ಕರೆಕ್ಟಾಗಿತ್ತು. ಆಮೇಲೆ ವಾಟರ್ ಚೆಕ್ ಮಾಡಿಕೊಂಡೆ, ವಾಟರ್ ಕರೆಕ್ಟಾಗಿತ್ತು. ಬಾನಟ್ ಹಾಕ್ಬಿಟ್ಟು ಸ್ವಲ್ಪ ಮುಂದೆಗಡೆ ಎಲ್ಲ ವಾಶ್ ಮಾಡ್ಕೊಂಡು ಇನ್ನೇನು ಮಾಡೋಣ ಅಂದ್ಬಿಟ್ಟು ಟೀ ಕುಡಿಯೋಣ ಅಂತಂದು ರೆಡಿ ಆಗ್ತಾಯಿದ್ದೆ. ಹಂಗೆ ರೆಡಿ ಆಗಿಬಿಟ್ಟು ನಾನು ಗಾಡಿಗೆ ಒಂದೆರಡು ಅಗರಬತ್ತಿ ಹಚ್ಚಿದೆ. ಅಗರಬತ್ತಿ ಹಚ್ಚಿ ಚೆನ್ನಾಗಿ ಸ್ನಾನ ಮಾಡ್ಕೊಂಡು ಕೈ ತೊಳ್ಕೊಂಡು ಒಂದು ಗಾಡಿದಾಗೆ ವೀಡಿಯೋ ಮಾಡಿಕೊಂಡೆ. ಹಂಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೆ ಟೀ ಕುಡಿಯೋಕ್ಕೆ. ಹಂಗೆ ಹೋಗ್ತಾ ದಾರೀಲಿ ನಮ್ಮ ಇನ್ನೊಂದು SBN ಗಾಡಿ ನಿಂತಿತ್ತು. ಆ ಗಾಡಿ ಒಂದಿಗೆ ವೀಡಿಯೋ ಮಾಡಿಕೊಂಡು ಹಂಗೆ ಆಟಾಡ್ಕೊಂತ ಹೋಗ್ತಾಯಿದ್ದೆ. ಹಂಗೆ ಒಂದು ಆ ಕಡೆ ಈ ಕಡೆ ನೋಡ್ತಾ ವ್ಯೂ ಪಾಯಿಂಟ್ ಎಲ್ಲ ಚೆನ್ನಾಗಿತ್ತು, ಅದನ್ನು ಮಾತಾಡ್ಕೊತ ಸುಮ್ಮನೆ ಹೊಂಟೆ. ಇದೇ ನೋಡಿ ನಮ್ಮ ಡಿಪೋ. ದಾರಿಯಲ್ಲಿ ಹೋಗ್ತಾ ಒಂದು 100-150 ಮೀಟ್ರ್ ನಡ್ಕೊಂಡು ಹೋಗ್ಬೇಕಾಗಿತ್ತು. ಟೀ ಕುಡಿಯೋಕ್ಕೆ ತುಂಬ ಕಷ್ಟ ಇತ್ತು, ಟೀ ಏನು ಸಿಗೋಲ್ಲ. ಹಂಗೆ ದೊಡ್ಡದಾಗಿರೋ ಒಂದು ಆಲ್ಮರ ಇತ್ತು, ವೈರೆಲ್ಲ ಜೊತೆಗಿದ್ದು. ಹಂಗೆ ಅದನ್ನು ನೋಡ್ತಾ ಇದ್ದೆ. ಎಲ್ಲ ಸ್ವಲ್ಪ ಜಂಗಲ್ ಟೈಪ್ ಜಾಸ್ತಿ, ಅದನ್ನು ನೋಡ್ತಾ ರೋಡಲ್ಲಿ ಅಡ್ಡಾಡ್ಕೊಂತ ಹೋಗ್ತಾಯಿದ್ದೆ. ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ಗಿಡಗಳು ಜಾಸ್ತಿ ಇರೋದ್ರಿಂದ ನೋಡೋಕೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಂಗೆ ನೋಡ್ತಾ ಒಂದು ವಿಡಿಯೋ ಮಾಡ್ಕೊತ ಹೊರಟೆ. ಹೋಗ್ತಾ ದಾರೀಲಿ ಯಾವುದೂ ಎಷ್ಟೇ ನಡ್ಕೊತ ಹೋದ್ರು ಇನ್ನೂ ಸಿಗ್ತಾನೇ ಇರಲಿಲ್ಲ. ಏನು ಮಾಡೋಣಪ್ಪ, ತೆಗಿತೆ ವಿಡಿಯೋ ಮಾಡ್ಕೊತಾದ್ರು ಹೋಗೋಣ, ತುಂಬ ಟೈಮ್ ಪಾಸ್ ಆಗುತ್ತಲ್ಲ ಅಂತಂದೇಳಿ ಆ ಕಡೆಗೆ ಈ ಕಡೆಗೆ ವಿಡಿಯೋ ಮಾಡ್ತಾ ಸುಮ್ಮನೆ ಹೊಂಟೆ. ಹೋಗ್ತಾ ದಾರಿಯಲ್ಲಿ ಮುಂದೆ ಸನ್ರೈಸ್ ಹೋದರೆ ತೆಂಗಿನ ಮರದಾಗಿಂತ ಕಾಣಿಸ್ತಾ ಇತ್ತು ಸನ್ರೈಸು. ಅದೊಂದು ನೋಡೋಣ ಅಂತ ಹಾಗೆ ಜೂಮ್ ಆಗ್ತಾಯಿದ್ದೆ. ಜೂಮ್ ಹಾಕ್ಬೇಕಾದ್ರೆ ನಾನು ಏನೋ ನೆನಪಾಯಿತು. ಹಾಗಾಗಿ ಆ ಕಡೆ ನೋಡಿದೆ, ಮನೆ ಚೆನ್ನಾಗಿ ಕಟ್ಟಿದ್ರು. ಆ ಮನೆ ನೋಡಿಕೊಂಡು ಈ ಕಡೆ ಒಂದು ಮನೆ ಚೆನ್ನಾಗಿತ್ತು, ಜಂಗಲಲ್ಲಿ ಸಿಂಗಲ್ ಮನೆ. ಸನ್ರೈಸ್ ಬೇರೆ ಆವಾಗಿಂದ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದೇ ವಿಡಿಯೋ ಮಾಡ್ಬೇಕಂತಂದು ಆ ಕಡೆ ಬಂದೆ. ಬರ್ತಾ ಹಂಗೆ ನೋಡೋಣ ಅಂದ್ಬಿಟ್ಟು ಈ ಕಡೆ ಸಹ ಬಂದೆ. ಈ ಕಡೆಯಿಂದ ಸನ್ರೈಸ್ ಕಾಣಿಸ್ತಾ ಇದ್ದ. ನೋಡ್ತಾ ಸುಮ್ಮನೆ ಫೈನಲಿ ಆ ಕಡೆ